ಅಲಕನೂರು ಗ್ರಾಮದ ಕೊತ್ತಲಕೇರಿ ಯಲ್ಪಾರಟ್ಟಿ ಬಂಗ್ಲೆ ಹತ್ತಿರದ ಮಲಕಾರಿ ಸಿದ್ದೇಶ್ವರ ದೇವಸ್ಥಾನಕ್ಕೆ ನಿರ್ಮಿಸಲಾದ ನೂತನ ಪಲ್ಲಕ್ಕಿ ಹಾಗೂ ಮೂರ್ತಿ ಸಮರ್ಪಣಾ ಸಮಾರಂಭವು ದಿನಾಂಕ ಏಪ್ರಿಲ್ 29ರಂದು ಅತ್ಯಂತ ಅದ್ದೂರಿಯಾಗಿ ಜರುಗಲಿದೆ ಎಂದು ದೇವಸ್ಥಾನ ಸಮಿತಿಯ ಕಾರ್ಯದರ್ಶಿ ಸಿದ್ದರಾಮ ಶಿರಗಾವಿ ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಆಮಂತ್ರಣ ಪತ್ರಿಕೆಯನ್ನ ಬಿಡುಗಡೆಗೊಳಿಸಿ ಮಾತನಾಡಿ, ಸುಕ್ಷೇತ್ರ ಯಲ್ಪಾರಟ್ಟಿಯ ಶ್ರೀ ಅರಣ್ಯ ಸಿದ್ದೇಶ್ವರ ದೇವಸ್ಥಾನದಿಂದ ಸುಮಂಗಲೆಯರ ಕುಂಭಮೇಳ, ಡೊಳ್ಳು ಹಾಗೂ ವಿವಿಧ ಮಂಗಳ ವಾದ್ಯಗಳೊಂದಿಗೆ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಭವ್ಯ ಮೆರವಣಿಗೆಯ ಮೂಲಕ ಮಲಕಾರಿ ಸಿದ್ದೇಶ್ವರ ದೇವಸ್ಥಾನಕ್ಕೆ ಪಲ್ಲಕ್ಕಿ ಮತ್ತು ಮೂರ್ತಿಯನ್ನ ಸಮರ್ಪಣೆ ಮಾಡಲಾಗುವುದು ಎಂದು ತಿಳಿಸಿದರು. ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕಿನ ಅಲಕನೂರು ಗ್ರಾಮದ ಕೊತ್ತಲಕೇರಿ ಯಲ್ಪಾರಟ್ಟಿ ಬಂಗಲೆ ಹತ್ತಿರ ಶ್ರೀ ಮಲಕಾರಿ ಸಿದ್ದೇಶ್ವರ ದೇವಸ್ಥಾನದ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಬುಧವಾರ ದಿನಾಂಕ 29/4/2026ರಂದು ಮುಂಜಾನೆ 8 ಗಂಟೆಗೆ ಶ್ರೀ ಅರಣ್ಯ ಸಿದ್ದೇಶ್ವರ ದೇವಸ್ಥಾನದಿಂದ ಪಲ್ಲಕ್ಕಿ ಹಾಗೂ ಮೂರ್ತಿ ಮೆರವಣಿಗೆ, ಡೊಳ್ಳು ವಾದ್ಯಗಳ ಮೆರವಣಿಗೆ, ಮೇಳಗಳದೊಂದಿಗೆ ಮುಖಾಂತರ ಮೆರವಣಿಗೆಯನ್ನು ತರಲಾಗಿದೆ. ಆದ ಕಾರಣ ಸದ್ಭಕ್ತರು ಎಲ್ಲರೂ ಸೇರಿ ಶೋಭೆ ತರಬೇಕಾಗಿ ಅವರಲ್ಲಿ ಕಳಕಳಿ ವಿನಂತಿ. ಅದನ್ನು ಇಲ್ಲಿವರೆಗೆ ಯಾವುದೇ ಮೂರ್ತಿ ಮತ್ತು ಪಲ್ಲಕ್ಕಿ ಇದುವರೆಗೆ ಇಲ್ಲಾಗಿತ್ತು. ಅದನ್ನು ಭಕ್ತರ ಕೊಡಮಾಡಿದರು. ಮತ್ತು ಮುಂಜಾನೆ 8 ಗಂಟೆಗೆ ಕಲ್ಲಿದಾಗಿ ಅದೇ ದಿವಸ ಮುಂಜಾನೆ 10 ಗಂಟೆಗೆ ಒಂದೆರಡು ಡೊಳ್ಳಿನ ಹಾಡಿಕೆಗಳನ್ನ ಇಟ್ಟು ನಾವು ಇಷ್ಟು ಜಾತ್ರೆ ಅದರ ಸಂಬಂಧ ಇಟ್ಟುಕೊಂಡಿದ್ದೇವೆ. ಎಷ್ಟು ಜನ ಅಂದಾಜು ಒಂದು 2,500-3 ಸಾವಿರ ಜನ ಕೂಡ್ಬೋದು. ಏನೈತೆ ಅನ್ನಪ್ರಸಾದ ವ್ಯವಸ್ಥೆ? ಅನ್ನಪ್ರಸಾದ, ಅನ್ನ, ಸಾರ, ಕಾಯಿಪಲ್ಲೆ ಈ ಥರ ಅಂತ ಮಾಡಿಸೋದು. ಎಲ್ಲಿಂದ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ? ಶ್ರೀ ಅರಣ್ಯ ಸಿದ್ದೇಶ್ವರ ದೇವಸ್ಥಾನ ಯಲ್ಪಾರಟ್ಟಿ ಅಲ್ಲಿಂದ ಮೆರವಣಿಗೆ ಮುಂಜಾನೆ 8 ಗಂಟೆಗೆ ಶುರು ಆಗ್ತದೆ ರೀ. ಎಲ್ಲಿವರೆಗೆ? ಇಲ್ಲಿ ಶ್ರೀ ಮಲಕಾರಿ ಸಿದ್ದೇಶ್ವರ ದೇವಸ್ಥಾನವರೆಗೆ ಇರ್ತದೆ. ತಮ್ಮ ಹೆಸರು ಸಿದ್ದರಾಮ ಶಿರಗಾವಿ ಅಂತ. ಇದೇ ವೇಳೆ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಯಲ್ಪಾರಟ್ಟಿ ಹಾಗೂ ಕರಿಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಅಲಕನೂರು ಇವರಿಂದ ಜಿದ್ದಿನ ಡೊಳ್ಳಿನ ಪದಗಳು ನಡೆಯಲಿವೆ. ಆಗಮಿಸುವ ಎಲ್ಲಾ ಸದ್ಭಕ್ತರಿಗೆ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ ಎಂದು ಸಮಿತಿಯ ಸದಸ್ಯರಾದ ಸುರೇಶ ಪೂಜಾರಿ ತಿಳಿಸಿದ್ದಾರೆ. ಮಲಕಾರಿ ಸಿದ್ದೇಶ್ವರ ದೇವಸ್ಥಾನಕ್ಕೆ ಸಂತ ತಿಪ್ಪಣ್ಣ ಲಾಳೆ ಅವರು ಏನೋ ಬೇಡ್ಕೊಂಡ್ರು. ಮಲಕಾರಿ ಸಿದ್ದೇಶ್ವರ ಅವ್ರ ಆಸೆ ಈಡೇರಿಸ್ಯಾರ. ನಾವು 1,20,000 ಕೊಟ್ಟು ಒಂದು ಪಲ್ಲಕ್ಕಿ ಮಾಡಿಸ್ಕೊಟ್ಟಾರ್ರಿ. ಗುಳಿಕ್ಯಾರ ಬಂಧುಗಳು ಅದರಾಗ. ಮತ್ತು ಇನ್ನೊಂದು ವಿಶೇಷ, ಮಲಕಾರಿ ರಮಪ್ಪ ಬೆಕ್ಕೇರಿ ಮತ್ತು ಕರಿಯಪ್ಪ ಮಾಯಪ್ಪ ಬೆಕ್ಕೇರಿ ಅವರು ಅದರೊಳಗೆ ಸುಮಾರು ಒಂದು 70-80 ಸಾವಿರ ಖರ್ಚು ಮಾಡಿ ಮೂರ್ತಿಯನ್ನು ಮಾಡಿಸ್ಕೊಟ್ಟಾರ್ರಿ. ಮತ್ತು ಮಲಕಾರಿ ಸಿದ್ದೇಶ್ವರ ದೇವಸ್ಥಾನದ ಪೂರ್ವಿ ಪಲ್ಲಕ್ಕಿಲಾಗಿತ್ತು. ಈ ಲಾಡಿ ಬಂಧುಗಳಿಂದ ಮಲಕಾರಿ ಸಿದ್ದೇಶ್ವರ ದೇವಸ್ಥಾನಕ್ಕೆ ಪಲ್ಲಕ್ಕಿ ಆಗಿತ್ತು ರೀ. ಮತ್ತು ಆ ಕಾರ್ಯಕ್ರಮವನ್ನು 29ನೇ ತಾರೀಕು ಅರಣ್ಯ ಸಿದ್ದೇಶ್ವರ ದೇವಸ್ಥಾನದಿಂದ ಕುಂಭಮೇಳದಿಂದ ಈ ಮಲಕಾರಿ ಸಿದ್ದೇಶ್ವರ ದೇವಸ್ಥಾನವರೆಗೆ ತೊಗೊಂಡ್ಬರ್ಬೇಕು. ಸರ್ವ ಭಕ್ತಾದಿಗಳು, ಈ ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಎಲ್ಲರೂ ಆ ಕುಂಭಮೇಳದಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ಇದೊಂದು ಪಲ್ಲಕ್ಕಿ ಕೊಡ್ಬೇಕಂತೇಳಿ ಭಾಳ ದಿನದೊಂದು ಐದೈತೆ ಹಿರಿಯರು ಹಿಡ್ಕೊಂಡ್ರಿ. ಅದು ಭಾಳ ದಿನ ತಾಗಿಲಾಗಿತ್ತು. ಅದು ಈ ವರ್ಷ ಕೂಡಿ ಬಂದೆ. ಒಟ್ಟು ಮಾಡೋದು ದೇವ್ರು ಚಲೋ ಮಾಡ ಅಂತೇಳಿ ಒಟ್ಟು ಕೊಡ್ಬೇಕಂತೇಳಿ ಸಲ ಮಾಡಿಸಿದ್ರು ನಾವು ಮತ್ತು ಬೆಳೆದವ್ರು ಬಂಧುಗಳು. ಎಷ್ಟು ವರ್ಷ ಆಗಿತ್ತು? ಎಷ್ಟು ಖರ್ಚಾಗಿತ್ತು? ಇದು ಪಲ್ಲಕ್ಕಿದಷ್ಟ 1,20,000 ತನಕ ಆಗೈತೆ. ಈ ದೇವ್ರದ್ದು ಮತ್ತು ಉಳ್ದ ಮೂರ್ತಿದು ಬೇರೆ ರೀ. ಮತ್ತು ಅದ್ರ ಎಲ್ಲ ಉಳ್ದೆಲ್ಲ ಸಾಮಗ್ರಿದೆಲ್ಲ ಮತ್ತು ಅದು ಖರ್ಚು ಬೇರೆನೇ. ಇದು ಅಂದಾಜು ಎಲ್ಲ ಕೂಡ ಒಂದು 60-70. ಈಗ ನೀವು ಪಲ್ಲಕ್ಕಿ ಕೊಟ್ಟಿರಿ ದೇವ್ರಿಗೆ, ಏನು ಅನ್ಸೈತೆ ನಿಮ್ಗೆ? ಏನು ಖುಷಿ ಅನ್ಸತೈತೆ ರೀ ದೇವ್ರಿಗೆ ಕೊಡೋದ್ರಿಂದ. ಏನಂತ ಬಿಡ್ಕೊಂಡಿರಿ? ನಾವು ಎಲ್ಲರಿಗೂ ಚಲೋ ಇರಪ್ಪ ದೇವ್ರು ಅಂತೇಳಿ ಮಾಡಿದೈತಿ. ಚಲೋ ಆಗನ ನೀವು ಮಾಡ್ಕೊಂಡಿದ್ರಿ. ತಮ್ಮ ಹೆಸರು? ವಸಂತ ತಿಪ್ಪಣ್ಣದಾಗಿ. ಈ ಸಂದರ್ಭದಲ್ಲಿ ಶ್ರೀಶೈಲ ತೆರದಾಳ, ವಸಂತ ಲಾಳಿ, ಲಗಮಣ್ಣ ಚಳ್ಳಿಕೇರಿ, ಬಸಪ್ಪ ನಾಯ್ಕ, ಮುತ್ತಪ್ಪ ಬೇಕರಿ, ಶ್ರೀಶೈಲ ಪೂಜಾರಿ, ಕರೆಪ್ಪ ಪೂಜಾರಿ, ಮುರೆಪ್ಪ ಬುರ್ಲಿ, ಕರೆಪ್ಪ ಕರಿಗಾರ, ಮಾರುತಿ ಒಡೆಯರ, ಚೆನ್ನಪ್ಪ ಆಸ್ಕಿ, ಮಲಕಾರಿ ಬೇಕರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಹದೇವ ಕಾಂಬ್ಳೆ, ಸ್ಯಾಟಲೈಟ್ ನ್ಯೂಸ್ ಕನ್ನಡ, ರಾಯಬಾಗ.